ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಇನ್ನೊಂದು ಚಿಕನ್ ರೆಸಿಪಿಯಲ್ಲಿ ಬಂದಿದ್ದೀನಿ. ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಸ್ವಲ್ಪ ಸೋಂಪು ಕಾಳನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಫಸ್ಟ್ ಮಸಾಲೆಗೆ. ಸೊ ಈಗ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ, ಏನು ರೆಸಿಪಿ ಅಂದರೆ ಚಿಲ್ಲಿ ಚಿಕನ್ ಡ್ರೈ. ಏನೂ ಇಲ್ಲ, ಸಿಂಪಲ್ ರೆಸಿಪಿ ಗೈಸ್. ಚಿಲ್ಲಿ ಚಿಕನ್ ಡ್ರೈ ಅಂತ, ಡ್ರೈ ರೋಸ್ಟ್ ಬರುತ್ತಲ್ಲ, ಚಿಲ್ಲಿ ಚಿಕನ್ ಡ್ರೈ ರೋಸ್ಟ್ ಆ ಥರ. ಅಂದರೆ ನಿಮ್ಗೆ ಗ್ರೇವಿ ಸಿಗೋಲ್ಲ, ರೋಸ್ಟ್. ನೀವೇನಾದರೂ ಅನ್ನ ಬೇಳೆ ಸಾಂಬಾರು ಮಾಡ್ಕೊಂಡಿದ್ರೆ ಸೈಡಲ್ಲಿ ರೋಸ್ಟ್ ಥರ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ರೋಸ್ಟ್ ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜಾಸ್ತಿ ಇದ್ದರೆ ಒಳ್ಳೆಯದು. ಸೊ ಈಗ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ, ಸೋಂಪು ಕಾಳು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀವಿ. ರುಬ್ಕೊಂಡು ಅದು ಸ್ವಲ್ಪ ನೀರಂಗೆ ರುಬ್ಕೊಳ್ಳಿ, ತುಂಬ ಗಟ್ಟಿಗೆ ಬೇಡ, ಯಾಕಂದರೆ ಇದು ರೋಸ್ಟ್ ಮಾಡಬೇಕಲ್ವ, ಅದಕ್ಕೆಲ್ಲ ಮಸಾಲೆ ಹಿಡಿಬೇಕಾಗತ್ತೆ. ಹಾಗಾಗಿ ಇದಾದಮೇಲೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಬೇಕು. ಎಸ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಹೊಸ ರೆಸಿಪಿ ಬರ್ತಾ ಇರುತ್ತೆ ಇನ್ನು ಮುಂದೆ. ದಯವಿಟ್ಟು ಸಪೋರ್ಟ್ ಮಾಡಿ ಹೊಸ ಯೂಟ್ಯೂಬರ್ಸ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಯಾರಿಗಾದ್ರು ಶೇರ್ ಮಾಡಿ. ಸಿಂಪಲ್ ರೆಸಿಪಿಗಳು ಬೇಕು ಚಿಕನಲ್ಲಿ ಅನ್ನೋರು, ಚಿಕನ್ ಲವರ್ಸ್ ಯಾರ್ಯಾರು ಇದ್ದೀರೋ ಎಲ್ಲರೂ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಇಲ್ಲಾಂದರೆ ಅಟ್ಲೀಸ್ಟ್ ಫುಲ್ ವೀಡಿಯೋ ನೋಡಿ ರೆಸಿಪಿನ. ನಿಮ್ಗೆ ಯಾವಾಗಾದ್ರು ಇಮಿಡಿಯೇಟಾಗಿ ಎಲ್ಲ ಐಟಮ್ ಇಲ್ಲ ಅಂದಾಗ ಇದಿಷ್ಟು ಐಟಮ್ ಇದ್ದಾಗ ನೀವು ರೆಸಿಪಿ ಆದರೂ ಮಾಡ್ಕೋಬೋದು. ಈ ಗೀ ರೋಸ್ಟ್ ಆ ಥರ ಎಲ್ಲ ಇರುತ್ತಲ್ಲ, ಸೊ ಅದೇ ಥರ ಇದು ನಾರ್ಮಲ್ ಡ್ರೈ ರೋಸ್ಟ್. ಈ ಚಿಕನ್ನ ನಾವು ತೊಳ್ಕೊಂಡು ಅದಕ್ಕೆ ಅರಿಶಿನ, ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೇನು ಎಕ್ಸ್ಟ್ರಾ ಹಾಕಿಲ್ಲ, ಜಸ್ಟ್ ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಗೈಸ್, ಇನ್ನೇನು ಹಾಕಿಲ್ಲ. ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ. ಅದು ಅಲ್ಲೇ ವಾಯ್ಸ್ ಓವರ್ ಕೊಟ್ಕೊಂಡು ಮಾಡೋಣ ಅಂದರೆ ಗೈಸ್, ನಾನು ನಮ್ಮ ಅಣ್ಣ ಮಾಡ್ತಾ ಇರೋದು, ನಾನು ನನ್ನ ಮಗಳನ್ನ ನೋಡ್ಕೊತಾ ಇದ್ದೆ. ಅವಳು ಪಿಯ ಅಂತಲೇ ಇರ್ತಾಳೆ. ಎಸ್, ಈಗ ಈರುಳ್ಳಿ ಫ್ರೈ ಆಯಿತು. ಈಗ ಅದಕ್ಕೆ ಡೈರೆಕ್ಟಾಗಿ ನಾವು ಏನು ಮ್ಯಾರಿನೇಟ್ ಅಂದರೆ ಜಸ್ಟ್ ಅದು ಚಿಕನ್ನು, ಸಾಲ್ಟ್, ಏನು ಅರಿಶಿನ, ಸಾಲ್ಟ್ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಯಾಕಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡ್ಕೋಬೋದು. ಅಷ್ಟನ್ನು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿರೋದನ್ನು ನಾವು ಇವಾಗ ಡೈರೆಕ್ಟಾಗಿ ಆಯಿಲ್ಗೆ ಹಾಕಬೇಕು. ಈರುಳ್ಳಿ ಫ್ರೈ ಆದಮೇಲೆ ನೀರು ಹಾಕ್ತೀವಿ ಗೈಸ್. ನೀರೆಲ್ಲ ಸ್ವಲ್ಪ ಸೇರಿಸ್ಕೊಂಡು ಹಾಕಿ ಈಗ ಅದನ್ನು ಮುಚ್ಚಬಾರ್ದು, ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಮುಚ್ಚಿಬಿಟ್ಟು ಬೇಯಿಸಿದರೆ ಅದು ನಾರ್ಮಲ್ ಚಿಕನ್ ಗ್ರೇವಿ ಥರ ಆಗುತ್ತೆ. ಈಗ ನಾವು ರೋಸ್ಟ್ ಮಾಡ್ತಾ ಇರೋದ್ರಿಂದ ಅದು, ಈಗ ನಾವು ಫಿಶ್ನ ಫ್ರೈ ಮಾಡ್ತೀವಿ ಗೊತ್ತಾ, ಎಣ್ಣೆ ಹಾಕ್ಬಿಟ್ಟು ತವಾ ಮೇಲೆ. ಸೊ ಅದೇ ರೀತಿ ಚಿಕನ್ನನ್ನು ಕೂಡ ನೀವು ಫ್ರೈ ಮಾಡಬೇಕು. ಮುಚ್ಚಂಗಿಲ್ಲ, ಆಮೇಲೆ ಮುಚ್ಕೋಬೋದು. ಫಸ್ಟು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಚೆನ್ನಾಗಿ. ಸೊ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಅದು ಮಸಾಲೆ ನೆಕ್ಸ್ಟ್ ಹಾಕೋದಷ್ಟೇ ಗೈಸ್, ಇನ್ನೇನೂ ಇಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೂ ಇಲ್ಲ ಇದಕ್ಕೆ. ನೋಡಿ, ಈ ಥರ ಚೆನ್ನಾಗಿ ರೋಸ್ಟ್ ಹಾಕೋದು ಎಣ್ಣೆಲ್ಲೇ. ನಾವು ಮಿಕ್ಸಿ ಯಾವುದನ್ನು ಬೇಯಿಸ್ತಾ ಇಲ್ಲ, ಎಲ್ಲ ಓಪನ್ ಬೈದಾಗೆ ಮಾತ್ರ ನಿಮಗೆ ರೋಸ್ಟ್ ಆಗೋದು, ಇಲ್ಲಾಂದರೆ ಚಿಕನ್ ಗ್ರೇವಿ ಆಗಿಬಿಡುತ್ತೆ ಅದು. ಸೊ ಚೆನ್ನಾಗಿ ಅದು ಆಯಿಲಲ್ಲಿ ರೋಸ್ಟ್ ಆಗಿ ನೀವು ಪ್ರೆಸ್ ಮಾಡಿದಾಗ ಅದು ಚಿಕನ್ ಬೆಂದಿರುತ್ತೆ. ನೀವು ಅಂದರೆ 2 ಪೀಸ್ ಆಗುತ್ತೆ ಕೈಕಲ್ಲಿಂದ ಅದಂದಾಗ. ಸೊ ಆ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀವು ಕಾಣಿಸ್ತಾ ಇರ್ಬೋದು ಚಿಕನ್ನು ರೋಸ್ಟ್ ಆಗಿರೋದು ರೆಡ್ ಕಲರ್ ಆಗಿದೆ. ಅದು ಎಣ್ಣೆಯಲ್ಲಿ ರೋಸ್ಟ್ ಆಗಿರುತ್ತಲ್ಲ, ಫ್ರೈ ಆಗಿರೋ ಥರ ಚಿಕನ್ ಕಬಾಬ್ ಕಲರ್ ಬಂದಿದೆ ಕೆಳಗಡೆ ಇರೋ ಚಿಕನ್ಸೆಲ್ಲ, ಅಷ್ಟು ಫ್ರೈ ಆಗಬೇಕು. ಸೊ ಅಂತ ಒಂದು 10 ನಿಮಿಷನೇ ಫ್ರೈ ಮಾಡಬೇಕು. 10 ನಿಮಿಷದಿಂದ 15 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಚಿಕನ್ ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಈಗ ನಾವು ರೋಸ್ಟ್ ಎಲ್ಲ ಆಗಿ ಮಸಾಲೆ ಹಾಕಿದ್ಮೇಲೆ ಮಸಾಲೆ ಹಿಡ್ಕೊಳ್ಳೋದಕ್ಕೋಸ್ಕರ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು. ಚಿಕನ್ ಬೇಯೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಆಮೇಲಿಂದ ಮಸಾಲೆ ಹಾಗೆ ಹಿಡ್ಕೋಬೇಕು ಅಂತ ಮುಚ್ಚಿಬಿಟ್ಟು ಬೇಯಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಆಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ಸೊ ಚೆನ್ನಾಗಿದೆ ಮಸಾಲೆ ಹಿಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮ್ಯಾರಿನೇಟಲ್ಲೇ ಉಪ್ಪು ಜಾಸ್ತಿ ಹಾಕಿದ್ದೀವಿ. ಸೊ ಮಸಾಲೆ ಎಲ್ಲ ಹಿಡ್ಕೊಂಡ್ಮೇಲೆ ಉಪ್ಪೇನಾದರೂ ಶಾರ್ಟೇಜ್ ಆದರೆ ಟೇಸ್ಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಮ್ಯಾರಿನೇಟ್ಗೆ ಚೆನ್ನಾಗಿ ಜಾಸ್ತಿನೇ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಚಿಕನ್ ಚೆನ್ನಾಗಿ ಹಿಡ್ಕೋಬೇಕಲ್ವ, ಅದಕ್ಕೋಸ್ಕರ.
ಸೊ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊತಾ ಇದ್ದೀವಿ ಗೈಸ್. ಗೈಸ್ ಈಗ ಸ್ವಲ್ಪ ನಮ್ಮನೆ ಶಾಸ್ತ್ರ, ಚಿಕನ್ನು ಮಟನ್ನು ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ಚಾಕುನ ಬಿಸಿ ಮಾಡಿ ಅದು ಗ್ರೇವಿಗೆ ಅಂದರೆ ಹಿಂಗೆ ಸಾಂಬಾರಿಗೆ ಹಜ್ಜುತ್ತೀವಿ, ಸಾಂಬಾರಿಗಾಗಲಿ ಗ್ರೇವಿಗಾಗಲಿ ಏನಾದರೂ ಸರಿ ಚಾಕುನ ಅದು ಇಡಬೇಕು ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ, ನಾವು ಮುಂಚೆಯಿಂದನೂ ಹಾಗೆ ಮಾಡೋದು. ಸೊ ಕಾಯಿಸಿ ಇಟ್ಟಿದ್ದಾಯಿತು. ಅದು ಒಳ್ಳೆಯದು ಗೈಸ್, ಮಕ್ಕಳೆಲ್ಲ ತಿಂತಾರಲ್ವ, ಹೊರಗಿಂದ ನಾನ್ ವೆಜ್ ತಂದಿರ್ತೀವಿ. ಸೊ ಹಂಗಾಗಿ ನಿಮ್ಮ ಮನೇಲೂ ಅದೇ ರೀತಿ ಟ್ರೈ ಮಾಡಿ, ನೀವು ಮಾಡೋದಿದ್ರೆ. ನಾವು ಅದೇ ರೀತಿ ಶಾಸ್ತ್ರ ಥರ ಇಟ್ಕೊಂಡಿದ್ದೀವಿ. ನನ್ನ ಮಗಳು ಹಿಂಗೆ ಮಾಡ್ತಾ ಇದ್ದಂಗೆ ಕೇಳ್ತಾಳೆ, ಕೊಟ್ಬಿಡ್ತೀವಿ ಮಕ್ಕಳಿಗೆ, ಕಾಲ್ದುಳ್ ಥರ ಆಗ್ತದೆ ಅಂತ ಹೇಳಿ ಹಂಗೆ ಮಾಡೋದು. ಈಗ ಟೇಸ್ಟ್ ನೋಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಒಂದು 4 ಕಲ್ಲು ಉಪ್ಪು ಹಾಕ್ಕೊಳ್ತೀವಿ, ಉಪ್ಪು ಕಡಿಮೆ ಇರೋದಕ್ಕೆ. ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಅದು ಉಪ್ಪು ಹಿಡ್ಕೊಳ್ಳೋ ಗಂಟ ಬೇಯಿಸ್ಕೊಂಡ್ರೆ ಚಿಲ್ಲಿ ಚಿಕನ್ ಡ್ರೈ ರೋಸ್ಟ್ ರೆಡಿ ಆಗುತ್ತೆ. ಆ ಮಸಾಲೆ ಎಲ್ಲ ಡ್ರೈ ಆಗೋಗುತ್ತೆ ಗೈಸ್, ನೋಡ್ತಾ ಇದ್ದೀನಿ ನೀವು. ಹಾಗೆ ಏನೂ ಉಳಿಯಲ್ಲ, ಲಾಸ್ಟ್ ಪ್ಲೇಟಿಗೆ ಹಾಕೊಂಡೆ ಒಂದೊಂದು ಚೂರು ಅಲ್ಲಲ್ಲಿ ಮಸಾಲೆ ಬರುತ್ತೆ. ಅಂದರೆ ಚಿಕನ್ಗೆ ಮೆತ್ಕೊಂಡಿರುತ್ತಲ್ಲ ಅದಷ್ಟೇ. ಈಗ ಇನ್ನೊಂದು 5 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಅದು ಎಲ್ಲ ಫುಲ್ ಆಯಿಲೆಲ್ಲ ಪೂರ್ತಿಯಾಗಿ ಬಿಡೋ ಗಂಟ. ನೋಡಿ ಇವಾಗ ಆಲ್ರೆಡಿ ಹೇಳಿದ್ನಲ್ಲ, ಫಿಶನ್ನು ಫ್ರೈ ಮಾಡಿದ್ರೆ ಹಿಂಗೆ ಇರುತ್ತೆ, ಲಾಸ್ಟಲ್ಲಿ ಮೆತ್ಕೊಂಡಿರುತ್ತಲ್ಲ ಎಲ್ಲ ಚಿಕನ್ಗೆ ಮಸಾಲೆ ಎಲ್ಲ ತವಾಗಿ ಇಟ್ಕೊಬೇಕು, ಆ ರೀತಿ ಬೇಯಿಸ್ಕೋಬೇಕು. ಅದು ಗ್ರೇವಿ ಇಲ್ಲವೇ ಇಲ್ಲ, ಸೆಮಿ ಗ್ರೇವಿ ಆಗಿದೆ, ಇನ್ನೊಂದು ಸ್ವಲ್ಪ ರೋಸ್ಟ್ ಆಗೋಗುತ್ತೆ. ಅದು ಇಷ್ಟೇ ಗೈಸ್. ಇನ್ನು ಆಫ್ ಮಾಡಿದ್ರೆ ಅದು ಹಿಡ್ಕೊಳ್ಳುತ್ತೆ. ಇನ್ನು ನೀವು ರೋಸ್ಟ್ ಮಾಡ್ಕೊಳಕ್ಕೆ ಹೋದರೆ ಸೀದೋಗುತ್ತೆ. ಈ ಹಂತದಲ್ಲಿದ್ದಾಗ ನೀವು ಅದನ್ನು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ, ಯಾಕಂದರೆ ಮತ್ತೆ ಇನ್ನೂ ರೋಸ್ಟ್ ಮಾಡ್ಕೊದ್ರೆ ಫುಲ್ಲು ಸೀದೋಗಿ ಅದು ರೋಸ್ಟ್ ಕತೆ ಅಷ್ಟೇ. ಇಷ್ಟು ನೀನು 1-2 ಸ್ಪೂನಷ್ಟು ಗ್ರೇವಿ ಇದೆ ಅಂದಾಗ ಆಫ್ ಮಾಡ್ಕೊಂಡ್ಬಿಡಿ, ಅದು ಇಟ್ಕೊಳ್ಳುತ್ತೆ. ಮತ್ತು ನಿಮಗೆ ತಿನ್ನೋಕ್ಕೆ ಟೇಸ್ಟ್ ಬೇಕಲ್ಲ. ಸೊ ನೋಡಿ ಹಿಡ್ಕೊಂಡಿದೆ, ಸರ್ವ್ ಮಾಡ್ಕೊತಾ ಇದ್ದೀವಿ. ನಮ್ಮ ಅಣ್ಣ ಒಂದು ಪ್ಲೇಟ್ ರೆಡಿ ಮಾಡ್ಕೊತಾ ಇದೆ, ನನಗೆ ಫೋಟೋ ಹಿಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ದಪ್ಪ ಪೀಸ್ ಚಿಕನ್ ಹೊಡ್ಸ್ಕೊಳ್ಳಿ ಗೈಸ್, ಮೀಡಿಯಮ್ ಸೈಜು. ಸಣ್ಣದಾಗಿದ್ದರೆ ಅಷ್ಟು ರೋಸ್ಟ್ ಚೆನ್ನಾಗಾಗಲ್ಲ, ತುಂಬ ಬೇಗ ಏನಂತಾರೆ ಸೀದೋಗ್ಬಿಡುತ್ತೆ. ಸ್ವಲ್ಪ ದೊಡ್ಡ ಪೀಸ್ನೇ ಹೊಡ್ಸ್ಕೊಳ್ಳಿ. ಇದರಲ್ಲಿ ನಾವಿದು ತೊಗೊಂಡಿರೋದು ಸ್ಕಿನ್ ಔಟ್ ಚಿಕನ್ನು. ವಿತ್ ಸ್ಕಿನ್ ಬೇಕಾದವರು ಅದನ್ನು ತೊಗೋಬೋದು, ಬಟ್ ನಾವು ತೊಗೊಂಡಿರೋ ಸ್ಕಿನ್ ಔಟು. ರೋಸ್ಟಿಗೆ ಸ್ಕಿನ್ ಔಟ್ ಇದ್ದರೆ ಚೆನ್ನಾಗಾಗತ್ತೆ. ಈಗ ಪ್ಲೇಟಿಂಗ್ ರೆಡಿ ಆಗ್ತಾಯಿದೆ, ನೋಡಿದ್ರೆ ಬಾಯಲ್ಲಿ ನೀರು ಸುರಿತಾ ಇದೆ. ಗೈಸ್ ಪ್ಲೇಟಿಂಗ್ ರೆಡಿ ಆಯಿತು. ಈ ರೀತಿ ಇದೆ ರೋಸ್ಟ್ ಚಿಕನ್, ನೋಡಿ ತುಂಬ ಚೆನ್ನಾಗಿತ್ತು ಗೈಸ್. ನಾನು ನೆಕ್ಸ್ಟು ತಿಂತ ವಿಡಿಯೋ ಮಾಡಿದ್ದೀನಿ, ನೀವೇ ನೋಡಿ ಮುಂದೆ. ಹಾಯ್ ಗೈಸ್, ರೆಸಿಪಿ ವಿಡಿಯೋ ರೆಡಿ ಆಗಿದೆ. ಇದು ಸೆಕೆಂಡ್ ಚಿಕನ್ ರೆಸಿಪಿ. ಇದು ಮೊನ್ನೆ ಬುಧವಾರ ಒಂದು ಮಾಡಿದ್ದೀವಿ, ಅದರದ್ದು ಮೇ ಬಿ ನಾಳೆ ಬರ್ಬೋದು. ಈ ಚಿಕನ್ ರೆಸಿಪಿ ಮೇ ಬಿ ಸಂಡೇ ಬರ್ಬೋದು. 2 ಚಿಕನ್ ರೆಸಿಪಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ತೋರಿಸ್ತೀನಿ ತಟ್ಟೆನ, ಆಮೇಲೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಇಷ್ಟು ತಿಂದು ಆಮೇಲೆ ಬೇಕಾದ್ರೆ ಇದನ್ನ ಹಾಕ್ಕೊತೀನಿ ಗೈಸ್. ತಿನ್ನೋದು 2 ಪೀಸಿಗೆ ಚಿಕನ್ ಅಂತ ಸಾಯ್ತಾ ಇರ್ತೀವಿ ನಾವು, ಹಂಗೇ. ಟೇಸ್ಟಿಂಗ್ ಟೈಮ್. ಸಕ್ಕತ್ತಾಗಿದೆ. ಡ್ರೈ ಚಿಕನ್ ಥರ, ಚಿಲ್ಲಿ ಡ್ರೈ ಚಿಕನ್ನು ಚೆನ್ನಾಗಿದೆ. ಪೀಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಳ್ಳೆ ಸ್ಪಾಂಜ್ ಥರ ಇದೆ ನೋಡಿ, ಹೀಗೆ ಲೇಯರಾಗಿ ಬರ್ತಾ ಇದೆ. ಯಾರಿಗೆಲ್ಲ ಚಿಕನ್ ಇಷ್ಟ ಕಮೆಂಟ್ ಮಾಡಿ ಗೈಸ್. ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ.